ರಾಮನಗರ ಜಿಲ್ಲೆ 2007ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕರ್ನಾಟಕದ ಒಂದು ಜಿಲ್ಲೆ. ಇದೀಗ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿ ನಿನ್ನೆ ಸಚಿವ ಸಂಪುಟ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ. ರಾಮನಗರ ಇದೀಗ ಬೆಂಗಳೂರು ದಕ್ಷಿಣವಾಗಿ ಮಾರ್ಪಾಡಾಗಿದೆ. ಆದರೆ ಈ ವಿಚಾರದಲ್ಲಿ ಮಾತ್ರ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಸದ್ಯಕ್ಕೆ ಶುರುವಾಗಿದೆ. ಯಾವ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಬಾರದು ಅಂತ ತೀರಾ ವಿರೋಧ ಮಾಡ್ತಾ ಬಂದಿದ್ರು ಕುಮಾರಸ್ವಾಮಿ ಅವರು, ಅದು ಆಯ್ತು. ಅದರ ಜೊತೆಗೆ ಇದೀಗ ಕನ್ನಡ ಪರ ಹೋರಾಟಗಾರರು ಕೂಡ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಡಿಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ ಚಿಂತನೆಯಲ್ಲಿದ್ದಾರೆ. ರಿಯಲ್ ಎಸ್ಟೇಟ್ ಬೆಳವಣಿಗೆ ಆಗಬಹುದು, ಆದರೆ ಸಿದ್ದರಾಮಯ್ಯನವರ ಚಿಂತನೆ ಬೇರೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರದ್ದೊಂದು ಆಲೋಚನೆ, ಸಿದ್ದರಾಮಯ್ಯನವರದ್ದೊಂದು ಆಲೋಚನೆ. ಆದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಿರ್ಧಾರ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಅವರ ಮಾತು. ಒಬ್ಬ ಗಂಡಸಾಗಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು, ದಿಟ್ಟ ನಿರ್ಧಾರ ಮಾಡಬೇಕು ಅಂತ. ಅಂದರೆ ಇವರು ಹೇಳ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಇದು ಇಷ್ಟ ಇಲ್ಲ ಅಂತ. ಗ್ರೇಟರ್ ಬೆಂಗಳೂರು ಮಾಡಿ ಕೆಂಪೇಗೌಡರಿಗೆ ಅಪಮಾನ ಮಾಡಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡಿ ಕೆಂಗಲ್ಲ ಹನುಮಂತಯ್ಯನವರಿಗೆ ಅವಮಾನ ಮಾಡುತ್ತಿದ್ದಾರೆ ಇವರು. ಸಿಎಂ ಡಿಸಿಎಂ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ. ಕಳೆದ ವರ್ಷ 2024ರಲ್ಲಿ ಸಿದ್ದರಾಮಯ್ಯನವರಿಗೆ ಪತ್ರಕರ್ತರು ಹೀಗೆ ಪ್ರಶ್ನೆ ಕೇಳಿದ್ರು. ರಾಮನಗರ ಬೆಂಗಳೂರು ದಕ್ಷಿಣ ಆಗಿ ಬದಲಾವಣೆ ಆಗ್ತಿದೆ, ಬದಲಾವಣೆ ಮಾಡಬೇಕು ಅಂತಿದ್ದಾರೆ, ಏನು ಹೇಳ್ತೀರಿ ಅಂದಿದ್ದಕ್ಕೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಹೇಳಿದ್ರು, ನನಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ, ಡಿಕೆ ಶಿವಕುಮಾರ್ ಅವರನ್ನು ಕೇಳಿ ಅಂತ. ಇದೀಗ ಆ ಹೇಳಿಕೆಯನ್ನ ಮುಂದಿಟ್ಕೊಂಡು ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರದ್ದೊಂದು ಆಲೋಚನೆ ಇದೆ, ಡಿಕೆ ಶಿವಕುಮಾರ್ ಅವರದ್ದೊಂದು ಆಲೋಚನೆ ಇದೆ. ಡಿಕೆ ಶಿವಕುಮಾರ್ ಅವರ ಜಮೀನು ಅಲ್ಲಿ ಜಾಸ್ತಿ ಇದೆ, ರಿಯಲ್ ಎಸ್ಟೇಟ್ ನ ಮನೋಸ್ಥಿತಿ ಅವರಿದ್ದಾರೆ, ತಮ್ಮ ಭೂಮಿಗೆ ಹೆಚ್ಚು ಬೆಲೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಅವರು ಹೆಸರು ಬದಲಾವಣೆ ಮಾಡ್ತಿದ್ದಾರೆ. ಬಟ್ ಒಂದು ಐತಿಹಾಸಿಕ ಹೆಸರನ್ನ ಬದಲಾವಣೆ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅಂತ ವಾಟಾಳ್ ನಾಗರಾಜ್ ಮಾತಾಡಿದ್ದಾರೆ. ಸ್ವರ್ಗ ಸಿಗೋಗ್ಬಿಡಿದೆ ಇವ್ರಿಗೆ. ಅಲ್ಲಿ ತಿರುಪತಿಲಿ ನಮ್ಗೆ ಆಗ್ತಾರೆ ಯಾರು ಕೇಳೋರಿಲ್ಲ. ತಿರುಪತಿಗೆ ಹೋದ್ರೆ ನಮ್ಮನ್ನ ಯಾವುದು ಆನೆ ಇಲ್ಲಿನ ರಾಜಕಾರಣಿಗಳು ರಾಮನಗರವನ್ನ ನಿಮ್ಮ ರಾಜಕೀಯದಲ್ಲಿ, ನಿಮ್ಮ ಕಿತ್ತಾಟದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ನಿಮ್ಮ ರಾಜಕಾರಣ, ನಿಮ್ಮ ಕೆಟ್ಟ ರಾಜಕಾರಣ. ಇವತ್ತು ಇದು ಜಿಲ್ಲೆ, ಇದಕ್ಕಿದ್ದಂತ ಸಾರ್ವಭೌಮತ್ವ, ಇದಕ್ಕಿದ್ದಂತ ಶಕ್ತಿ, ಇದು ಇವತ್ತು ಕಳೆದೋಗಿದೆ. ಈಗಾಗಲೇ ಅವರು ಒಂದು ರಾಮನಗರ ಅಂತ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ, ಬೆಂಗಳೂರಿಗೆ ಸೇರಿಸುವ ಮೂಲಕ ಮೊದಲನೇ ಪಾಪದ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದ್ದಾರೆ. ಇದು ನಿಜವಾಗಲೂ ಪಾಪ ಜನ ಮುಗ್ಧರು, ಅವ್ರಿಗೇನೂ ಗೊತ್ತಾಗೋದಿಲ್ಲ. ನಮ್ಮ ಇಚ್ಛೆ ಬಂದಂಗೆ ನಾವು ಮಾಡ್ತಾ ಇದ್ದೇವೆ. ಇದು ಒಳ್ಳೆಯ ಸೂಚನೆ ಅಲ್ಲ, ಬೆಳವಣಿಗೆ ಅಲ್ಲ. ಮತ್ತು ಗ್ರೇಟರ್ ಬೆಂಗಳೂರು, ಕೆಂಪೇಗೌಡರಿಟ್ಟದ್ದು ಬರೀ ಬೆಂಗಳೂರು. ಕೆಂಪೇಗೌಡರು ಆ ಕಾಲದಲ್ಲಿ ಬೆಂಗಳೂರನ್ನ ಇಡಬೇಕಾದ್ರೆ ಅವರಿಗೆ ಅಗಾಧವಾದಂತ ಚಿಂತನೆ ಇದ್ದು, ಬೆಂಗಳೂರು ಅದಕ್ಕೆ ಬಹಳ ಇತಿಹಾಸ ಇದೆ. ಬೆಂದಕಾಳು ಊರು ಅಂತ ಅದ್ರ ಹಿನ್ನೆಲೆ ಇದನ್ನ ಬೆಂಗಳೂರು ಅಂತಲೇ ಮಾಡಬೇಕು ಅಂತ ಹೇಳಿ, ಮತ್ತು 4 ಗೋಪುರಗಳನ್ನ ನಿರ್ಮಾಣ ಮಾಡಿ 4 ಗೋಪುರಗಳನ್ನ ದಾಟಿ ಮುಂದೆ ಹೋಗಬಾರದು ಅಂತೇಳಿ ಅದ್ಭುತವಾದಂತಹದ್ದು. ಮತ್ತು ಕೆಂಪೇಗೌಡರ ಬಂಧು ಬಳಗ ಇದೆಲ್ಲ ಇದ್ದಾರೆ, ಮಾಗಡಿ ಆ ಎಲ್ಲ ಸುತ್ತ ಬರ್ತಾರೆ. ಇದು ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಕೆಂಪೇಗೌಡರಿಗೆ ಅಗೌರವ, ಕೆಂಪೇಗೌಡರಿಗೆ